ಹಿಂದೂ ಸಮ್ಮೇಳನ ಸಮಿತಿಯ ಹೊನ್ನಾವರ ನಗರ ಘಟಕದ ಆಶ್ರಯದಲ್ಲಿ ಹಿಂದೂ ಸಮ್ಮೇಳನ ಫೆಬ್ರವರಿ 18ರಂದು ಪಟ್ಟಣದ ಸೆಂಟ್ ಥಾಮಸ್ ಮೈದಾನದಲ್ಲಿ ನಡೆಯಲಿದೆ ಎಂದು ಸಂಘಟನೆಯ ನಗರ ಮಂಡಲ ಅಧ್ಯಕ್ಷ ಮಹೇಶ್ ಕಲ್ಯಾಪುರ ತಿಳಿಸಿದರು. ಹೊನ್ನಾವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘಕ್ಕೆ 100 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ದೇಶದಲ್ಲಿ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿಶೇಷವಾಗಿ 1 ಲಕ್ಷಕ್ಕೂ ಅಧಿಕ ಸಮ್ಮೇಳನ ನಡೆಯುತ್ತಿದೆ. ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸಿ ಸಂಘಟನೆ ಬಲಗೊಳ್ಳಲು ಈ ಕಾರ್ಯಕ್ರಮ ನಡೆಯುತ್ತಿದೆ. ಫೆಬ್ರವರಿ 18ರಂದು ಮಧ್ಯಾಹ್ನ 3:30 ಗಂಟೆಗೆ ಶರಾವತಿ ವೃತ್ತದಿಂದ ಬಜಾರ್ ಮೂಲಕ ಸೆಂಟ್ ಥಾಮಸ್ ಮೈದಾನದವರೆಗೆ ಶೋಭಾಯಾತ್ರೆ ನಡೆಯಲಿದೆ. 4:30 ಗಂಟೆಗೆ ಸೆಂಟ್ ಥಾಮಸ್ ಸ್ಕೂಲ್ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಕರ್ಕಿಯ ಜ್ಞಾನೇಶ್ವರಿ ಪೀಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಯವರು ಮತ್ತು ಶಿವಮೊಗ್ಗ ಕೂಡಲಿ ಮಹಾಸಂಸ್ಥಾನದ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಮಂತ್ರಿ ಗೋಪಾಲಜಿ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ 2 ಭಾಗ ಇದೆ. ಮೊದಲನೇದು ಅಂತ ಹೇಳಿದ್ರೆ ಶೋಭಾಯಾತ್ರೆ, ಇನ್ನೊಂದು ಸಭಾ ಕಾರ್ಯಕ್ರಮ ಇದೆ. ಹೀಗಾಗಿ ಶೋಭಾಯಾತ್ರೆ ನಮ್ಮದು ಕಾಮತ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಹೈವೇಯಲ್ಲಿದೆ. ಕಾಮತ್ ರೆಸ್ಟೋರೆಂಟ್ HP ಪೆಟ್ರೋಲ್ ಪಂಪ್ ಎದುರುಗಡೆ ಇರುವಂತಹ ಕಾಮತ್ ರೆಸ್ಟೋರೆಂಟ್ ಅಲ್ಲಿಂದ ಪ್ರಾರಂಭ ಆಗುತ್ತೆ. 2 ಸ್ವಾಮೀಜಿಗಳು ಕೂಡ ಆ ಒಂದು ಶೋಭಾಯಾತ್ರೆಯಲ್ಲಿ ಅವರು ಉಪಸ್ಥಿತರಿರ್ತಾರೆ. ಹಾಗೆಯೇ ಅವರಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಭಾಗದಲ್ಲಿರುವಂತಹ ಎಲ್ಲ ಗ್ರಾಮೀಣ ಕಲೆಗಳು, ಯಾವ್ಯಾವ ಸಾಂಸ್ಕೃತಿಕ ನೃತ್ಯ ತಂಡಗಳಾಗಿರಬಹುದು ಅಥವಾ ಬೇರೆ ಬೇರೆ ಟ್ಯಾಬ್ಲೋಗಳು, ಸ್ತಬ್ಧಚಿತ್ರಗಳು, ಬೇರೆ ಬೇರೆ ಕಲೆಗಳನ್ನು ಪ್ರದರ್ಶನ ಮಾಡುವಂತಹ ತಂಡಗಳಾಗಿರ್ಬೋದು, ಸಾಧ್ಯವಾದಷ್ಟು ನಾವು ಎಲ್ಲರನ್ನೂ ಕೂಡ ಅದರಲ್ಲಿ ಒಳಗೊಳಿಸ್ತಾ ಇದ್ದೇವೆ. ಎಲ್ಲ ಒಂದು ಪ್ರದರ್ಶನಗಳು ಕೂಡ ಆ ಒಂದು ಶೋಭಾಯಾತ್ರೆಯಲ್ಲಿ ಇರುತ್ತೆ. ಶೋಭಾಯಾತ್ರೆ ಅಲ್ಲಿಂದ ಕಾಮತ್ ರೆಸ್ಟೋರೆಂಟ್ ಪ್ರಾರಂಭ ಆದ ನಂತರ ಈ ಕಡೆ ಸಾಯಿ ಮಂದಿರ ಇದೆಯಲ್ಲ, ಅದರ ಎದುರುಗಡೆಯಿಂದ ಶರಾವತಿ ವೃತ್ತ ಏನಿದೆ ಅದಕ್ಕೆ ಸುತ್ತ ಹಾಕಿಕೊಂಡು ನೇರವಾಗಿ ತೇಲಂಗ್ ಜೆರಾಕ್ಸ್ ಆ ಮಾರ್ಗವಾಗಿ ಹೂವಿನ ಚೌಕಕ್ಕೆ ಬರುತ್ತೆ. ಹೂವಿನ ಚೌಕದಿಂದ ನಂತರ ಎಡಕ್ಕೆ ತಿರುಗಿ ಬಾಜಾರ್ ಮಾರ್ಗದ ಮೂಲಕವಾಗಿ ಶ್ರೀರಾಮ ಮಂದಿರದ ಮೂಲಕವಾಗಿ ನೇರವಾಗಿ ದುರ್ಗಾಗಿರಿ ವಿಠೋಬರಕುಮಾಯಿ ದೇವಸ್ಥಾನದ ಎದುರುಗಡೆಯಿಂದ ಆ ಕಡೆ ಮಾರುತಿ ಮಂದಿರದ ನಂತರ ಎಡಕ್ಕೆ ತಿರುಗಿ ನೇರವಾಗಿ ಸೇಂಟ್ ಥಾಮಸ್ ಹೈಸ್ಕೂಲಿನ ಆ ಮೈದಾನದಲ್ಲಿ ಸಂಪನ್ನಗೊಳ್ಳುತ್ತೆ. ಆ ಒಂದು ಸೇಂಟ್ ಥಾಮಸ್ ಹೈಸ್ಕೂಲ್ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುಮಾರು 6 ಗಂಟೆಗೆ 5:30ರಿಂದ 6 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದಾಗ ಈಗಾಗಲೇ ಇಬ್ಬರು ಕೂಡ ಸ್ವಾಮೀಜಿಯವರು ಅಲ್ಲಿ ಉಪಸ್ಥಿತರಿರ್ತಾರೆ ಮತ್ತು ವಕ್ತಾರರಾಗಿ ಶ್ರೀಯುತ ಗೋಪಾಲ್ಜಿಯವರು ನಮ್ಮ ದಿಕ್ಸೂಚಿ ಭಾಷಣವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಸಮಿತಿ ಸಂಚಾಲಕ ವಿಶ್ವನಾಥ ನಾಯಕ್ ಮಾತನಾಡಿ, ಪೂರ್ಣಕುಂಭ ಸ್ವಾಗತ, ಜಾನಪದ ತಂಡಗಳು, ಸ್ತಬ್ಧ ಚಿತ್ರ ಪ್ರದರ್ಶನ ಶೋಭಾಯಾತ್ರೆಯಲ್ಲಿ ನಡೆಯಲಿದೆ. ಸಭಾ ಕಾರ್ಯಕ್ರಮ ನಂತರ ಜಗದೀಶ ಪುತ್ತೂರು ತಂಡದಿಂದ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಲಘು ಉಪಹಾರ, ರಾತ್ರಿ ಭೋಜನ ವ್ಯವಸ್ಥೆ ಇದೆ ಎಂದರು. ಸಮಿತಿಯ ಸದಸ್ಯ ಸಂಜಯ್ ಶೇಟ್ ಮಾತನಾಡಿ, ಸಮ್ಮೇಳನದ ಕುರಿತು ಜಾಗೃತಿ ಮೂಡಿಸಲು ಫೆಬ್ರವರಿ 17ರಂದು ಮಧ್ಯಾಹ್ನ 4:30 ಗಂಟೆಗೆ ಬೈಕ್ ಜಾಥಾ ಶ್ರೀ ದಂಡಿದುರ್ಗ ದೇವಾಲಯದಿಂದ ಆರಂಭಗೊಂಡು ಪಟ್ಟಣದ ವಿವಿಧೆಡೆ ಸಂಚರಿಸಲಿದ್ದು, ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಸಂಘಕ್ಕೆ 100 ವರ್ಷ ಕಂಪ್ಲೀಟ್ ಆಗಿ ಸಂಘ ಇಡೀ ಭಾರತ ದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ ಹಿಂದೂ ಸಮ್ಮೇಳನ. ಇಡೀ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂಡಳಗಳಲ್ಲಿ ಈ ರೀತಿಯ ಹಿಂದೂ ಸಮ್ಮೇಳನಗಳು ಆಗ್ತಾ ಇವೆ. ಆದರೆ ಈ ಹಿಂದೂ ಸಮ್ಮೇಳನದ ವಿಶೇಷತೆ ಏನು ಅಂದರೆ, ಇದು ಸಂಘ ಮಾಡ್ತಾ ಇಲ್ಲ, ಹಿಂದೂಗಳನ್ನು ಒಟ್ಟು ಮಾಡಬೇಕು, ಹಿಂದೂಗಳಲ್ಲಿ ಒಗ್ಗಟ್ಟು ಜಾಸ್ತಿ ಆಗಬೇಕು, ಸಂಘಟನೆ ಇನ್ನೂ ಗಟ್ಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಊರಲ್ಲಿರುವಂತಹ ಎಲ್ಲ ಹಿಂದೂಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಕಾರ್ಯಕ್ರಮವನ್ನು ಅವರಿಗೆ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಡ್ತಾ ಇದೆ ಇಡೀ ಭಾರತ ದೇಶದಲ್ಲಿ. ಹಾಗೆ ಹೊನ್ನಾವರದಲ್ಲಿ ಫೆಬ್ರವರಿ 18ಕ್ಕೆ ಭವ್ಯ ಹಿಂದೂ ಸಮ್ಮೇಳನ ನಡೆಯಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ರಾಜು ಭಂಡಾರಿ, ದಿನೇಶ್ ಶೇಟ್, ಉದಯ್ ಶೇಟ್, ರಾಘವೇಂದ್ರ ಶೇಟ್, ದೀಪಕ್ ಮೆಸ್ತಾ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.